ಕಾಮಕ್ಕೆ ಗುರಿಯಾಗಿದರಷ್ಟೇ. ಈಗ ಭೂಲೋಕದಲ್ಲಿ ಜಯವಿಜಯರು ಕಶ್ಯಪ ಬ್ರಹ್ಮನ ಪತ್ನಿಯಾದ ದಿತಿದೇವಿಯ ಗರ್ಭದಲ್ಲಿ ಹಿರಣ್ಯ ಕಶ್ಯಪ ಎಂಬ ಹೆಸರಿನಲ್ಲಿ ತ್ರಿಲೋಕ ಭೀಕರ ರಾಕ್ಷಸರಾಗಿ ಮೆರೆಯುತ್ತಿಲ್ಲರು. ಅವರ ಅಹಂಕಾರಕ್ಕೆ ಸೋಡಿತಾಪರಾದ ಅವರಿಗೆ ಧನ ಸಂಪತ್ತು, ಧಾನ್ಯ ಸಂಪತ್ತು, ಯೌವನ ಸಂಪತ್ತುಗಳಿರುವುದರಿಂದ ದೇವ ಬ್ರಾಹ್ಮಣರಿಗೆ ಕಂಟಕರಾಗಿ ತಮಗೆ ತಾವೇ ಎಂದು ಹೆಚ್ಚಿ ಮೆರೆಯುತ್ತಿರುವರು. ಅವರನ್ನು ಮತ್ತಷ್ಟು ಮದೋನ್ಮತ್ತರನ್ನಾಗಿ ಮಾಡಿ ನಾಶವಾಗಲು ತಕ್ಕ ಏರ್ಪಾಡುಗಳಿಗೆ ನಾನೀಗಲೇ ಆಲೋಚಿಸುವೆನು. ನಾರಾಯಣ ನಾರಾಯಣ.
ಬಲೆ ಬಲೆ ನರ್ತಕಿಯರೇ, ಸಮರಹಿ ಹರೆಯ ಮಗೆ ಸಮರಹಿ ಹರೆಯ ಮಗೆ ಜಗದೋಳ್ ನೆರೆವ ಈ ಅಸುರ ಸೂರಗೆ ಸಮರುಹಿ ಹರೆಯ ಮಗೆ ಪರಮ ಸೌಖ್ಯದೋಳ್ ನೆರೆಯುವ ಯಮಗೆ
ಹರೆ ಯಮಗೆ ಭೂ ಜಗದೋಳ್ ತೆರೆವ ಈ ಅಸುರ ಸೂರಗೆ ಸಮರು ಹರೆ ಯಮಗೆ ಪರಮ ಸೌಖ್ಯ ತೆರೆಯುವ ಯಮಗೆ ಪರಮ ಸೌಖ್ಯ ತೆರೆಯುವ ಯಮಗೆ ಸರಿ ಸಾಟಿ ಸಮರಾರಿ ಹರೆ ಸರಿ ಸಾಟಿ ಸಮರಾರಿ ಹರೆ ಸುರಕಿನ್ನರರು ಅಮರರು ಯಮಗೆ ಸುರಕಿನ್ನರರು ಅಮರರು ಯಮಗೆ ಸರಿ ಸಾಟಿ ಸಮರಾರಿ ಹರೆ ಸಮರು ಹರೆ ಯಮಗೆ ಈ ವಧು ತೆರೆವ ಈ ಹಸುರ ಸೂರಗೆ ಸಮರು ಹರೆ ಯಮಗೆ ಸಮರು ಹರೆ ಯಮಗೆ ಸಮರು ಹರೆ ಯಮಗೆ ಸೋದರ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಮಗೆ ಹಸ್ತೈಶ್ವರ್ಯಗಳು ಓಡಿ ಸಿಂಹ ಪರಾಕ್ರಮದಿಂದ ಮೆರೆಯುವ ನಮಗೆ ಸರಿ ಸಾಟಿ ಸಮರಾರಿಯರೇ ಈ ಭುವನದೋಳ್ ನಮಗೆ ಸರಿ ಸಾಟಿ ಸಮರಾರಿಯರು ಸೃಷ್ಟಿಯನ್ನು ತಿಳಿಸಾಡುವೆ ಸೃಷ್ಟಿಯನ್ನು ತಿಳಿಸಾಡುವೆ ವಿಷ್ಣುವಂ ಮುರಿದರೆ ಅಷ್ಟ ದಿಕ್ಕುಗಳನ್ನ ಧರಿಸುತ್ತೆ ಅಷ್ಟಮೂರ್ತಿಗಳನ್ನ ಧರಿಸುತ್ತೆ ಅಷ್ಟಮೂರ್ತಿಗಳನ್ನ ಬರದೆತ್ತುವ ಜವದೇ ಚಲಂ ಬಲಂ ಕಲಂ ನೆಲಮಿದ್ರೆ ಅಂಗುಲದು ಚಲಂ ಬಲಂ ಕಲಂ ನೆಲಮಿದೆ ಅಂಗುಲದು ದೀರ್ಘ ಮೆರೆದು ಘೋರತೆ ಪಡೆದು ದೀರ್ಘ ಮೆರೆದು ಘೋರತೆ ಪಡೆದು ಭೈರವಾದವ ಮೆರೆಸುವನೈ ಭೈರವಾದವ ಮೆರೆಸುವನೈ ಭಾರತೀಯರು ಸಹ ಭರವಸೆಗೈದು ಭಾರತೀಯರು ಸಹ ಭರವಸೆಗೈದು ಸಾವಿರ ಗಿರಿಗಿರಿ ತಿರುಗಿಪದ ಸಾವಿರ ಗಿರಿಗಿರಿ ತಿರುಗಿಪದ ಸಾವಿರ ಗಿರಿಗಿರಿ ತಿರುಗಿಪದ ಅದ್ಭುತ ಅಟ್ಟಹಾಸನ ಮೆರೆಯುತ್ತಿರುವ ದುಷ್ಟರ ಶಿರಸರು ಚೆಂಡಾಡಿ ಅಷ್ಟೈಶ್ವರ್ಯದಿಂದ ಮೆರೆಯುತ್ತಿರುವ ಚತುರ್ದಶ ಭುವನಗಳಲ್ಲಿ ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರಂತೆ ಕಂಗೊಳಿಸುತ್ತಿರುವ ನಮ್ಮಗಳಿಗೆ ಸರಿಸಮನಾಗಿರುವರು ಯಾರು ತಾನೇ ಇರುವರನ್ನ ಯಾರು ತಾನೇ ಇರುವರು ನಿನ್ನ ಪ್ರತಾಪಕ್ಕೆ ಎಡೆ ಇಲ್ಲ, ನಿನ್ನ ಸಾಹಸಕ್ಕೆ ಎದುರಿಲ್ಲ, ನಿನ್ನ ವೈಭವಕ್ಕೆ ಸರಿಸಾಟಿ ಯಾರು ಇಲ್ಲ ಅಣ್ಣ, ಯಾರು ಇಲ್ಲ. ಇಷ್ಟಾದರೂ ನನಗೆ ತೃಪ್ತಿ ಇಲ್ಲ ಅಣ್ಣ, ತೃಪ್ತಿ ಇಲ್ಲ. ಏಕೆ ಸಹೋದರ, ಏಕೆ ಅಣ್ಣ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಿರಬೇಕು. ಓಹೋ, ನಮ್ಮ ಪಾದದಡಿಯಿರಬೇಕು. 3 ಲೋಕಗಳು ನಮ್ಮ ಮುಷ್ಟಿಯಲ್ಲಿರಬೇಕು, ನಮ್ಮ ಮುಷ್ಟಿಯಲ್ಲಿರಬೇಕು. ಹೌದೌದು, ಸುರಲೋಕವೇ ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದ್ವಾರಪಾಲಕರು ನಮ್ಮ ಅರಮನೆಯ ದ್ವಾರಪಾಲಕರಾಗಿರಬೇಕು, ನಮ್ಮ ಅರಮನೆಯ ದ್ವಾರಪಾಲಕ ಆಗಿರಬೇಕು. ಹೌದೌದು, ಇಷ್ಟೇ ಅಲ್ಲ ಅಣ್ಣ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಲ್ಲಿ ಮಲಗಿರಬೇಕು. ನಿನ್ನನ್ನು ನೋಡಿ ಆ ಸತಿಪತಿಯು ಎದರಿ ಪೂಜಿಸಬೇಕು ಅಣ್ಣ, ಪೂಜಿಸಬೇಕು. ಎದರಿ ಪೂಜಿಸಬೇಕು ಅಣ್ಣ. ನನಗೆ ಅಪ್ಪರಿಬ್ಬರು ನನ್ನ ಪ್ರಾಣವನ್ನು ಅವರು ಕೊಟ್ಟು ಈ ಕಾರ್ಯವನ್ನು ಸಾಧಿಸಿಕೊಂಡು ಬರುವೆನು. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೋ ಮುಖ್ಯವಲ್ಲ. ಇವೆಲ್ಲವೂ ತೃಣಕ್ಕೆ ಸಮಾನ. ನೀನೊಬ್ಬನಿದ್ದರೆ ಸಾಕು, 3 ಲೋಕವೇ ಇದ್ದಂತೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಸಂಖ್ಯೆಯೇ
ಸೋದರ ದಿಟ್ಟತನದಿಂದೋದರ ಪಟ್ಟಣಗಳ ಸೂರಗೈ ಕಟ್ಟನೆ ಬರ್ತನೆ ಸೃಷ್ಟಿಯ ಯಾವ ಶಕ್ತಿಯೇ ಎದುರಾದರೂ ಹುಟ್ಟರಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಾಯ ರುದ್ರನೇ ನಿರಗಿಸಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷರ ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸವ ಗಣಿಯಾಗಿರುವ ಈ ನನ್ನ ಕೈಗಳಿಗೆ ನಿರಾಸ ಮಾಡಬೇಡ, ನಾನು ನಿರಾಸ ಮಾಡಬೇಡ. ಆ ಪಡೆಯನ್ನು ಕೊಡು. ಹೋಗಿ ಬಾ ಸಹೋದರ, ದಿಗ್ವಿಜಯ ಸಾನಿಯಾಗಿ ಹಿಂತಿರುಗು. ಆಗಬಹುದು ಅಣ್ಣ, ಆಗಬಹುದು. ನಡಗಿಸಿದೆ ಬ್ರಹ್ಮಾಂಡವ, ಬ್ರಹ್ಮಾಂಡವನ್ನು ನಡಗಿಸಿದೆ. ಬ್ರಹ್ಮಾಂಡವ ತರ ತರ ನಡಗಿಸಿದೆ, ಬ್ರಹ್ಮಾಂಡವ ತರ ತರ ನಡಗಿಸಿದೆ. ಅಯ್ಯರ ಸುರರನ್ನು ತಳಮಳಗೊಳಿಸಿ, ಅಯ್ಯರ ಸುರರನ್ನು ತಳಮಳಗೊಳಿಸಿ ನಿಷ್ಪಾಲಕರ ಧಿಕ್ಕರಿಸುತ್ತಲೇ, ನಿಷ್ಪಾಲಕರ ಧಿಕ್ಕರಿಸುತ್ತಲೇ, ಇವರೆಲ್ಲರ ಕಂಗೆಡಿಸುತ್ತಲೇ, ಇವರೆಲ್ಲರ ಕಂಗೆಡಿಸುತ್ತಲೇ. ನಡಗಿಸಿದೆ ಬ್ರಹ್ಮಾಂಡವ, ನಡಗಿಸಿದೆ ಬ್ರಹ್ಮಾಂಡವ, ನಡಗಿಸಿದೆ ಬ್ರಹ್ಮಾಂಡವ. ನಾರಾಯಣ ನಾರಾಯಣ ಕಮಲ ನಯನ ಕಮಲ ಮದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ಲೋಕದ ನಾಟಕಕ್ಕೆ ಗೋತ್ರಧಾರೆ ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರೆ ಬರೆಯ ವೇಳೆಯು ನಾನು ವೈಣಿಕನು ನಾರಾಯಣ ನಾರಾಯಣ ಮುನಿಗಳ ಮನದಲ್ಲೇ ಮನೆ ಮಾಡೇ ಪಕೋತ್ತರ ಹೃದಯದೆ ನಲಿದಾಡೆ ನಾರಾಯಣ ನಾರಾಯಣ ಮುನಿಗಳ ಮನದಲ್ಲೇ ಮನೆ ಮಾಡೇ ಪಕೋತ್ತರ ಹೃದಯದೆ ನಲಿದಾಡೆ ಕರೆದರೆ ಬರುವ ಅಭಯವ ಕೊಡುವ ನಾರಾಯಣ ನಾರಾಯಣ ಕರೆದರೆ ಬರುವ ಅಭಯವ ಕೊಡುವ ಪ್ರೇಮತ್ತನೆ ಕರುಣಾಳು ತಂದೆ ಪ್ರೇಮತ್ತನೆ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ಯಾರು ಯಾರದು? ಓಹೋ, ನಮ್ಮ ಪರಿಚಯವೂ ನಿಮಗಿಲ್ಲದಂತಾಯಿತೆ. ಓಹೋ ಇಷ್ಟೊಂದು ಓಹೋ ಹಿರಣ್ಯಾಕ್ಷ, ಇಷ್ಟೊಂದು ಆತುರದಿಂದ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರೋ? ಏಕೆ? ಆ ಅರಿಯನ್ನು
ಈ ಹಿರಣ್ಯಾಕ್ಷ ಸಿಗದ ಹಾಕುವುದನ್ನು ನಿಮ್ಮ ಕಣ್ಣಾರೆ ನೋಡುವುದಕ್ಕೆ. ಓಹೋ, ನಿನಗೇಕಪ್ಪ ಬಂತು ಇಂತಹ ದುರ್ಬುದ್ಧಿ? ಏನಂದ್ರೆ ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಡುವಾಗ ನಮ್ಮಂತವರ ಸಲಹೆಯನ್ನು ಕೇಳಕೂಡದೆ ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಕಣಯ್ಯ ಅವನನ್ನು ಅಂತದೇವನಾಗಿ ಮಾಡಲು ಹೊರಟಿರುವುದು. ಅವನು ಅಚ್ಚುತನಯ್ಯ. ಈ ನನ್ನ ಗದೆ ಹೆಚ್ಚಿದರೆ ಅವನು ಅಚ್ಚುತ. ಹಿರಣ್ಯಾಕ್ಷ, ದೊಡ್ಡವರ ಮಾತನ್ನು ಕೇಳಿದರೆ ಕ್ಷೇಮ. ಯಾವ ದೊಡ್ಡವನು? ನಾನು ಏನಂದ? ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೇ ನೀನೇ ನೀ. ಹಾಗೆ ಹೇಳು. ನೋಡು ಹಿರಣ್ಯಾಕ್ಷ, ಎದುರಾಳಿಗಳು ಆಕ್ರೋಶದಿಂದ ಎದುರಾದಾಗಲೇ ಯುದ್ಧದ ಸೊಗಸು. ಶೇಷಸಾಯಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಓಹೋ, ಹೊಸ ವಿಷಯ. ಆ ನಾರಿಗೆ ಕೋಪ ಬರಬೇಕಾದ್ರೆ ನಾನು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ಓಹೋ, ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿನ್ನ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿನ್ನ ತಂದೆಯನ್ನು ಬಿಟ್ಟರೆ? ನನ್ನ ಅಣ್ಣ. ನಿಮ್ಮ ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ? ಇದಾನಿಸಯ್ಯ, ಇಲ್ಲಿ ಯಾರೂ ಇಲ್ಲ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ ಎಂದು ಹೇಳಿದೆ ಅಷ್ಟೇ, ಯಾರೂ ಕೆಣಕಲಿಲ್ಲ. ನೋಡಿದೆಯಾ ನೋಡಿದೆಯಾ ನಿನಗೆಷ್ಟೊಂದು ಆಕ್ರೋಶ ಬಂತು. ನೀನು ಹೀಗೆಯೇ ಆ ವಿಷ್ಣುವಿನ ಹೆಂಡತಿಯನ್ನು ಕೆಣಕಿದರೆ ಹೀಗೆ ಅವನಿಗೂ ರೋಷಾವೇಶ ಬಂದು ಆಗ ಆಹಾ ಆಹಾ ನಿಮ್ಮಿಬ್ಬರ ಕಾಳಗ. ಓಹೋ ಓಹೋ. ಬಲ ನಾರದರೆ ಬ್ರಹ್ಮಚಾರಿಗಳಾಗಿದ್ದರು ಅದೆಷ್ಟೋ ವಿಷಯಗಳನ್ನು ತಿಳಿದುಕೊಂಡಿರುವಿರಿ. ನಾರಾಯಣ ನಾರಾಯಣ ಎಲ್ಲಿದ್ದಾರೆ? ಆ ನಾರಾಯಣ ಹೇಳಿದ್ದಿ ಬೇಗ ಹೇಳುವನಾಗು. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಒಬ್ಬಳು ಅವನ ವಕ್ಷಸ್ಥಲಲ್ಲಿ ಇದ್ದಾಳೆ, ಮತ್ತೊಬ್ಬಳು ಅದೋ ಭೂದೇವಿ. ಬಲ ನಾರದರೆ ನೆಚ್ಚಿದೆ ನಿಮ್ಮ ಜಯಂತರಿಗೆ. ಭೂದೇವಿ ನಿರ್ಮಲಾಗು. ನಿನಗೆ ಅಂತ್ಯಕಾಲ ಸಮೀಪಿಸುತ್ತಿರುವುದು. ನಾರಾಯಣ ನಾರಾಯಣ. ದುಷ್ಟರನ್ನು ಶಿಷ್ಟರನ್ನು ತಂದವನು ನೀನೇ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವನು ನೀನೇ, ಮುಕ್ತಿ ಕೊಡುವನು ನೀನೇ, ನಿನ್ನ ಮಹಿಮೆಯ ಸತ್ಯ ಬಲ್ಲವನು ನೀನೇ. ನಾರಾಯಣ ನಾರಾಯಣ. ಮನಿಸಿದ ದಾನವನ್ನು ನೆರೆಯುತ್ತ ಗಾಜಿಸಲು. ನಾರಾಯಣ ನಾರಾಯಣ.
ನಿನ್ನ ಧ್ಯಾನದಲ್ಲಿ ತನ್ಮೀನರಾಗಿರುವ ನನಗೆ ಬೇಗನೆ ಬಂದು ಆಲಂಗಿಸಬಾರದೆ? ಬಲೆ ಬಲೆ ಸುಂದರಿ, ಅವನು ಬರದಿದ್ದರೆ ಅಂತೆ ನಾನು ಬಂದಿರಲ್ಲ. ಬಾ, ನನ್ನನ್ನು ಆಲೋಗಿಸು. ಯಾರು? ರಾಕ್ಷಸನಾದ ಹಿರಣ್ಯಾಕ್ಷನು ನನ್ನನ್ನು ಹಿಡಿಯಲು ಬರುತ್ತಿರುವೆನು. ನಾನೀಗಲೇ ಮರೆಯಾಗುವೆನು. ತತ್ತಿನ ಮಗಳೇ, ಈ ಸುಂದರಿ ಕ್ಷಣಾರ್ಧದಲ್ಲಿ ಮಾಯವಾದಳಲ್ಲ, ವೇಗವಾಗಿ ಹೋಗುತ್ತಿರುವಳಲ್ಲ, ಅದೋ ಅದೋ ನಾರಾಯಣ ನಾರಾಯಣ ಶ್ರೀಹರಿ ನಾರಾಯಣ ಶ್ರೀಹರಿ ನಾರಾಯಣ ನಾರಾಯಣ ಮೊರೆ ಕೇಳದೇನು ಹರಿಯೇ ನಾರಾಯಣ ಮೊರೆ ಕೇಳದೇನು ಹರಿಯೇ ನಾರಾಯಣ ನಾರಾಯಣ ಮಿಂಚಿನಂತೆ ಹೋಗುತ್ತಿರುವಳು. ಆಹಾ, ನಾನು ಇವಳನ್ನು ಅಬಲೆ ಎಂದು ತಿಳಿದರಲ್ಲ, ಅಬಲೆಯಲ್ಲ, ಇವಳು ಬಹು ಪ್ರಬಲೆ. ವಾಯುವೇಗ ಮನೋವೇಗದಲ್ಲಿ ಹೋಗುತ್ತಿರುವಳು. ಆದರೂ ಇವಳನ್ನು ನಾನು ಬಿಡುವಂತಿಲ್ಲ. ಇಳಿದು ಕಡಲೊಳಗೆ ತುಳಿದು ಇವಳ ಗಂಡನಾದ ಬಂಡಾರಿಯ ಗುಂಡವನ್ನು ಚೆಂಡಾಡಬೇಕು. ಬೇಗನೆ ಬಂದು ನನ್ನನ್ನು ಕಾಪಾಡು. ನನ್ನ ಮರೆಯೋ ನಿನಗೆ ಕೇಳುತ್ತಿಲ್ಲವೇ? ಆ ದುಷ್ಟನು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವನು. ಬೇಗನೆ ಬಂದು ನನ್ನನ್ನು ಕಾಪಾಡಬಾರದೆ? ಆಹಾ, ಏನು ರೂಪವ! ಆಹಾ, ಏನು ರೂಪವ! ಈ ರೂಪ ಲಾವಣ್ಯ, ಈ ರೂಪ ಲಾವಣ್ಯ, ಈ ರೂಪ ಬಲುವ. ಆಹಾ, ಏನು ರೂಪವ! ದೇವಲೋಕದ ನಾರಿಯಂತೆ ತೋರಲು ದೇವಲೋಕದ ನಾರಿಯಂತೆ ತೋರಲು ಈ ರೂಪ ಲಾವಣ್ಯ, ಈ ರೂಪ
ಓಹೋ, ನೀನೊಂದು ಹೆಣ್ಣು, ಮೈ ಮಾಟೆ ಮತ್ತು ಬರೆಸುವ ಸುರವನ್ನು ಮೇಲಾಗಿ ರಸ ತುಂಬಿದ ಹೆಣ್ಣು, ಮೇಲಾಗಿ ನನ್ನ ಶತ್ರುವಿನ ಪತ್ನಿ ಎಂದು ಚೆನ್ನಾಗಿ ಬಲ್ಲೆ. ಇಲ್ಲವೋ ದೈತ್ಯ, ನಾನಾರೆಂದು ಬಲ್ಲೆ ಏನು? ಅಲ್ಲದೆ ನೀ ನನ್ನನ್ನು ಬಲತ್ಕರಿಸಲು ಪ್ರಯತ್ನಿಸಪಟ್ಟರೆ ನಿನ್ನ ಸರ್ವನಾಶವು ಖಂಡಿತ. ಮುಚ್ಚುವಾಯಿ, ನಿನ್ನ ವಿವೇಕವೂ ಅತಿಯಾಯಿತು. ನನ್ನೊಡನೆ ಬರುವೆಯೋ ಇಲ್ಲ ಮುಟ್ಟಬೇಡ, ಮುಟ್ಟಬೇಡ. ಎಲ್ಲಿಗೆ ಬರಬೇಕು ಹೇಳು, ನಾನೇ ಬರುತ್ತೇನೆ. ಶ್ರೀಹರಿ, ನಾರಾಯಣ, ಬೇಗನೆ ಬಂದು ನನ್ನನ್ನು ಕಾಪಾಡು. ಬಡಾತಿ ಕಾರಿನಲ್ಲಿ ಬಹುಬಲಗಳನ್ನು ಅಟ್ಟಿ ಹಾಕುವುದನ್ನು ಬಿಟ್ಟು ಈ ದಿಟ್ಟನೆದುರು ಬಂದು ಆಟ ಆಸೆ ತೋರುತ್ತೀರ. ಬಾ, ನಿನ್ನೀಗಲೇ ಮಟ್ಟ ಹಾಕುವೆನು. ಶ್ರೀಹರಿ, ನಾರಾಯಣ, ಬೇಗನೆ ಬಂದು ನನ್ನನ್ನು ಕಾಪಾಡು, ಕಾಪಾಡು. ಎಲ್ಲಿರುವೆ ಶ್ರೀಹರಿ? ಕಾಂತಾಮಣಿ, ಸ್ವಾಮಿ, ಏಕೆ ಇಷ್ಟೊಂದು ಭೀತಳಾಗಿರುವೆ? ಸರು, ಆ ದುಷ್ಟನು ಸತ್ತು ಬಿದ್ದಿರುವನು. ಬಾ, ನಾವಿಂದು ಪ್ರೇಮದಿಂದ ವರ್ತಿಸೋಣ. ಹಾಗೇ ಆಗಲಿ. ಆಡುಗಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡುಗಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನೋ, ಪಾಲ್ಗಳಲ ಕಂಡೆ ನಿನ್ನ ಮನಸಾರ ಒರಿಸಿದೆನೋ. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನೋ, ಪಾಲ್ಗಳಲ ಕಂಡೆ ನಿನ್ನ ಮನಸಾರ ಒರಿಸಿದೆನೋ. ಬಾಬಾರೆ ಬಾಂಬೆ ಶ್ರೀಹರಿಯ ಸಿರಿಲತೆಯೇ, ಬಾಬಾರೆ ಬಾಂಬೆ ಶ್ರೀಹರಿಯ ಸಿರಿಲತೆಯೇ, ಆನಂದವ ನೀಡು ಬಾ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡು. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡುಗಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ
ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಪರಮಾತ್ಮ, ದೇವ, ಶಂಕರ, ನನ್ನ ಕುಮಾರನಿಗೆ ಯಾವ ಆಪತ್ತು ಬರದಂತೆ ಕಾಪಾಡುವ ಭಾರ ನಿನ್ನದೇ ಆಗಿದೆ ತಂದೆ. ಅಮ್ಮ, ದಿವ್ಯಗಾಗಿ ಹೊರಟಿದ ಹಿರಣ್ಯಾಕ್ಷರನ್ನು ಒಂದು ಹೊಂದಿಕೊಂಡು ಹಾಕಿದ್ದು ಹಿರಣ್ಯಾಕ್ಷ, ಕಂದ, ಅಯ್ಯೋ ಪರಮಾತ್ಮ, ನನ್ನ ಕುಮಾರನಿಗೆ ಇಂಥ ವಿಪತ್ತು ಬಂದೊದಗಿದೆ. ಹೆತ್ತ ಹೊಟ್ಟಿಗೆ ಇದೆಂತಹ ಕಿಚ್ಚಿಟ್ಟಿದೆ ಕುಮಾರ, ಇದೆಂತಹ ಕಿಚ್ಚಿಕ್ಕಿದೆ. ನಿನ್ನ ನಗಲಿ ನಾನು ಹೇಗೆ ತಾನೇ ಜೀವಿಸಲಿ ಕಂದ, ನಿನ್ನ ನಗಲಿ ನಾನು ಹೇಗೆ ತಾನೇ ಜೀವಿಸಲಿ. ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಅಮ್ಮ, ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರವನ್ನು ತಿಳಿದವಳು, ಲೋಕದ ವಿಚಾರವನ್ನು ಅರಿತವಳು. ಅಜ್ಞಾನಿಗಳಂತೆ ಈ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮವು ನಿನಗೆ ತಿಳಿಯದೇ ತಾಯಿ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಅಮ್ಮ, ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಈ ಚತುರ್ದಶ ಭುವನದಲ್ಲಿ ಯಾರೂ ಇಲ್ಲವೆಂದು ಆ ಹರಿಯು ಕೇವಲ ಅಂದಿಯ ವೇಷಧಾರಿಯಾಗಿ ಬರಬೇಕಿದೆ. ನನ್ನನ್ನು ನೋಡು, ಅಂತ ಮಹಾನ್ ವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಕಣ್ಣೀರು ಹಾಕುವುದೇ ತಾಯಿ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಎಷ್ಟೊಂದು ಆನಂದವಾಗಿದ್ದೇನೆ. ಆನಂದ, ಪರಮಾನಂದ, ಮಹಾದಾನಂದ, ಆನಂದ, ಮಹಾದಾನಂದ. ಹಿರಣ್ಯಾಕ್ಷ ಸಹೋದರ, ಅದಾವ ವಿಷಗಳಿಗೆಯಲ್ಲಿ ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದೆಯೋ? ವಿಶ್ವದ ಯಾವುದೇ ಶಕ್ತಿಯು ಬಂದರೂ ಹುಟ್ಟಡಗಿಸುತ್ತೇನೆ ಎಂದು ದಿಟ್ಟ ನುಡಿಯನ್ನಾಡಿದ ನಿನ್ನನ್ನು ಕೇವಲ ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಎಳಎಳವೋ ಹರಿ, ಎಳಎಳವೋ ಹರಿ. ಬೇಡಿ ಸ್ವಾಮಿ, ಬೇಡಿ, ನಿಮ್ಮ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತೇನೆ. ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ, ಶಾಂತರಾಗಿ. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುವುದಿಲ್ಲ. ಹೆತ್ತ ತಾಯಿಯ ರೋದನೆ ನಿನಗೆ ತಿಳಿಯದು. ದಾನವ ಕುಲ ವೈರಿಯಾದ ಆ ಹರಿಯನ್ನು ಕೊಂದಲ್ಲದೆ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬೇಡಿ ಸ್ವಾಮಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಹತ್ತಿಯವರು ಹತ್ತು ಸೊರಗಿರುವರು. ಅವರ ದುಃಖವನ್ನು ಹೆಚ್ಚಿಸಬೇಡಿ. ಆ ಶ್ರೀಹರಿಯೋ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ನಮ್ಮನ್ನು ಕೆಳಗೆ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುಡಿಯುತ್ತಿದೆ, ಆಕ್ರೋಶ ಹೊತ್ತುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರಬೇಕಾದ್ರೆ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ಹೇಳಿದರು. ನಾನು ಕೇಳುವವನಲ್ಲ. ಬೇಡಿ ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ ಏನಾದರೂ ಅನಾಹುತವು ಸಂಭವಿಸಿದರೆ ನನ್ನ ಗತಿ. ನಾಳೆ ನನ್ನ ಕಂದ. ಏಡಿ ಎಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಓಂಕಾರ ಮಾತ್ರದಿಂದ ಈ ಲೋಕವೇ ತಲ್ಲಣಿಸಬಲ್ಲ ನನಗೆ ನನ್ನ ಕಶ್ಯಪ ಬ್ರಹ್ಮನ ಹೆಂಡತಿ ಆಗಿ ನಿನಗೆ ನಾಚಿಕೆ ಆಗಲವೇನು? ಇಲ್ಲ ಇಲ್ಲ, ನೀವೇನೇ ಹೇಳಿದ್ರು ನಾನು ನಿಮ್ಮನ್ನು ಬಿಡುವುದಿಲ್ಲ. ಹಿರಣ್ಯ, ಗುರುಗಳೇ, ನೀವಾದರೂ ಇವರಿಗೆ ಹೇಳಿ. ಹಿರಣ್ಯ, ಅವಳು ಹೇಳಿದ್ದು ನಿಜ. ಆ ವೇಷಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನಮ್ಮ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲವೇನು? ಉಪಯೋಗವಿಲ್ಲ. ಏನಂದಿರಿ? ಬಾಹುಬಲಗಳಾಗಲಿ ಆಯುಧಗಳಾಗಲಿ ಯುದ್ಧದ ಸಮಯದಲ್ಲಿ ಕೆಲಸಕ್ಕೆ ಬರದು. ಮೊದಲು ತಪಸ್ಸನ್ನು ಮಾಡಿ ಆ ದೇವರನ್ನು ಮೆಚ್ಚಿಸು. ಅದ್ಭುತವಾದ ಶಕ್ತಿಯನ್ನು ಸಂಪಾದಿಸು.
ಲೋಕಗಳು ಬೆರಗಾಗುವಂತೆ ರಾಜ್ಯಭಾರವನ್ನು ಮಾಡು ಕಂದ. ನಾರಾಯಣ ನಾರಾಯಣ ನೀನೇ ನನ್ನ ಪ್ರಾಣ ರಮ ರಮಣ. ನೀನೇ ನನ್ನ ಪ್ರಾಣ ರಮ ರಮಣ. ನೀನೇ ನನ್ನ ಪ್ರಾಣ ಜೀವಾಮೃತಪಾನ. ನೀನೇ ನನ್ನ ಪ್ರಾಣ ಜೀವಾಮೃತಪಾನ. ನೀನೇ ನನ್ನ ಪ್ರಾಣ ರಮ ಹಾಡುತ್ತಲಿರುವೆ ಆಡುವ ಆಸೆಯ ನೀ ತುಂಬಿರುವೆ. ನಾರಾಯಣ ಹಾಡುತ್ತಲಿರುವೆ ಆಡುವ ಆಸೆಯ ನೀ ತುಂಬಿರುವೆ. ಏನೇ ಬರಲೆ ನಿನ್ನಯ ಬಲವೇ. ಏನೇ ಬರಲೆ ನಿನ್ನಯ ಬಲವೇ. ನಿನ್ನೊಳ ನೀನೇ ತುಂಬಿರುವೆ ದೇವಾ. ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ರಮ ರಮಣ. ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ. ದೇವನಿನ್ನ ಧ್ಯಾನ ದಿವ್ಯಾಮೃತಪಾನ. ನೀನೇ ನನ್ನ ಪ್ರಾಣ ರಮ ರಮಣ. ನಾರಾಯಣ ನಾರಾಯಣ. ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಾಕ್ಷನು ತನ್ನ ಗುರು ಶುಕ್ರಾಚಾರ್ಯರ ಸಲಹೆಯಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಬ್ರಹ್ಮದೇವನೇನಾದರೂ ತಪಸ್ಸಿಗೆ ಮೆಚ್ಚಿ ವರ ನೀಡಿದರೆ ಅವನ ಆರ್ಭಟಕ್ಕೆ ಕೊನೆಯಿಲ್ಲದಂತಾಗುವುದು. ಇರಲಿ, ನಾನೀಗಲೇ ಮಹೇಂದ್ರನ ಕಂಡು ಕಶ್ಯಪನ ತಪೋಭಂಗಕ್ಕೆ ಹೊಸ ಮಾರ್ಗವನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಕನಸಲು ನೇನೆ ಮನಸಲು ನೇನೆ ನಿಗುಣಯ ನಾಮವ ಮಾಡುತ್ತಲಾನ. ಕನಸಲು ನೇನೆ ಮನಸಲು ನೇನೆ ನಿಗುಣಯ ನಾಮವ ಮಾಡುತ್ತಲಾನ. ಏನೇ
ಜಗನ್ಮಾತೆ, ತಪಸ್ಸಿಗೆ ಹೋಗಿರುವ ನನ್ನ ಪತಿಗೆ ಯಾವ ಅಮಂಗಲವೋ ಬಾರದಿರಲಿ ತಾಯಿ. ಕಯಾದು ಕಯಾದು, ಯಾರದು? ನಾನು ಮಹೇಂದ್ರ. ನನ್ನ ಸ್ವಾಮಿ ಅರಮನೆಯಲ್ಲಿಲ್ಲವಲ್ಲ? ಅದನ್ನರಿತೇ ಬಂದದ್ದು ಕಯಾದು. ಸುರಾಸುರ ಸ್ನೇಹ ಎಂಥದ್ದು ಎಂದು ನಿನಗೆ ತಿಳಿಯದೆ ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ವಂಶ ಕಂಟಕ ಪ್ರಾಯವಾಗಿ ಅವನ ವಂಶದ ಕುಡಿ ಬೆಳೆಯುತ್ತಿದೆ. ಇಲ್ಲಿ ದುಷ್ಟ ದಾನವ ಕುಲವನ್ನು ಬೆಳೆದು ಬಿಡದೆ ಇಲ್ಲೇ ಹೀಗೆ ನಾಶ ಮಾಡಲು ಬಂದಿದ್ದೇನೆ. ಶಿವ, ದೇವತೆಗಳ ಬಾಯಿಂದ ಬರುವ ಮಾತು ಇದು. ಇನ್ನು ಕಣ್ಬಿಡದ ಕಂದ ನಿಮಗೆ ಯಾವ ಅಪರಾಧ ಮಾಡಿತು? ಮಾಡಿಲ್ಲ, ಮುಂದೆ ಮಾಡಿತು ಎಂದು. ಮೇಘವಾಹನ, ಮುಂದೆ ನನ್ನ ಪತಿಯಾಗಲಿ ನನ್ನ ಮಗನಾಗಲಿ ಅಮರಾವತಿ ಕಡೆ ತಿರುಗಿ ನೋಡದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯಮಾಡಿ ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ಸಾಧ್ಯವಿಲ್ಲ ಕಯಾದು, ಸಾಧ್ಯವಿಲ್ಲ. ಈ ಗರ್ಭಂಕುರ ಒದಗಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂದ್ರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ನಮ್ಮ ವಂಶ ಜ್ಯೋತಿಯನ್ನು ಆರಿಸಬೇಡ. ಶತ್ರು ಶೇಷ ನಿಶೇಷವಾಗುವ ತನಕ ನಾನು ಯಾರ ಶೋಕಕ್ಕೂ ಮರುಳವನಲ್ಲ. ನಾರಾಯಣ ನಾರಾಯಣ, ಅದ್ಭುತ, ಮಹಾದ್ಭುತ. ಪೌರುಷ ಇರುವುದಕ್ಕೂ ಸಾರ್ಥಕವಾಯಿತು, ವಜ್ರಾಯುಧ ಇರುವುದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಸಿದ್ಧತೆ ಬಯಸುತ್ತಿದ್ದರೆ ನಾನೇಗೆ ಬೇಡವೆನ್ನಲಿ? ಎತ್ತು ನಿನ್ನ ವಜ್ರಾಯುಧ ಒಂಟೆ ಹೆಣ್ಣಿನ ಮೇಗೆ, ನಡೆದು ಹೋಗಲೇ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದು ಪೂಜ್ಯರೇ, ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಮುಂದೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಾರಾಯಣ, ನಿನ್ನ ಅಜ್ಞಾನಕ್ಕೆ ನಾ ಏನು ಹೇಳಲಿ ಇಂದ್ರ? ಆಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕುಮಾರ ದೈತ್ಯ ಕುಲವನ್ನು ಉದ್ಧರಿಸುವ ಮಹಾಪುರುಷ, ಭಗವತ್ತೋತ್ತಮ. ಇದು ನಿಜವೇ ಪೂಜ್ಯರೇ? ಸತ್ಯ. ಹೋಗುನೆ ಇಲ್ಲಿಂದ, ಕಣ್ಮರೆಯಾಗು. ನೀ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಆಗಲಿ ಪೂಜ್ಯರೇ. ಅಮ್ಮ ಕಯಾದು, ಕಯಾದು. ಪೂಜ್ಯರೇ, ಏಕೆ? ಏನಾಯ್ತು ಪೂಜ್ಯರೇ? ತಾಯಿ, ಅರಮನೆಯಲ್ಲಿ ಕಯಾದು ಒಬ್ಬಳೇ ಇರುವ ಸಮಯದಲ್ಲಿ ಆ ದೇವೇಂದ್ರನು ಬಂದು ಗರ್ಭಪಾತ ಮಾಡುವುದಾಗಿ ಬೆದರಿಸುತ್ತಿದ್ದ. ಅಯ್ಯಯ್ಯೋ, ಸಮಯಕ್ಕೆ ಸರಿಯಾಗಿ ನಾನು ಬಂದು, ಅಯ್ಯೋ ವಿವೇಕೀಂದ್ರ, ಈ ವಿಷಯ ಹಿರಣ್ಯಕಶಿಪುಗೆ ತಿಳಿದರೆ ಪ್ರಳಯವೇ ಸಂಭವಿಸುತ್ತದೆ ಎಂದು ಬುದ್ಧಿ ಹೇಳಿ ಕಳಿಸಿದೆ. ಇದೇನು ಪೂಜ್ಯರೇ, ಇಂಥ ಮಾತು? ಇಂದ್ರನ ನಡತೆ ಇಷ್ಟೊಂದು ಮಿತಿ ಮೀರುತ್ತೆ? ಅಯ್ಯೋ ಪರಮಾತ್ಮ, ಇನ್ನೂ ಕಣ್ಬಿಡದೇ ಇರೋ ನನ್ನ ಮಗ ಏಕಿಷ್ಟೊಂದು ಕೋಪ? ಪರಮಾತ್ಮ, ದೇವತೆಗಳೇ, ನನ್ನ ಮೊಮ್ಮಗನ ಮೇಲೆ ನಿಮಗೆ ಏಕಪ್ಪ ಇಷ್ಟೊಂದು ದ್ವೇಷ? ಏಕಿಷ್ಟೊಂದು ದ್ವೇಷ? ದ್ವೇಷವಲ್ಲ ತಾಯಿ, ಭೀತಿ. ನಿನ್ನ ಮಕ್ಕಳಿಂದ ಯಾವಾಗ ಏನು ಅಪಾಯ ಸಂಭವಿಸುವುದೋ ಎನ್ನುವ ಭಯದಿಂದ ಭಯ. ಹಾಗಾದರೆ ಕಯ್ಯ, ನನ್ನ ಸೊಸೆ ಈಗ ಇಲ್ಲಿ ಒಂಟಿಯಾಗಿರುವುದು ಬೇಡ. ಹಿರಣ್ಯಕಶಿಪ ಬರುವವರೆಗೂ ನಮ್ಮ ನಮ್ಮ ಆಶ್ರಮದಲ್ಲೇ ಇರಲಿ. ಬೇಡ ತಾಯಿ, ಸದ್ಯ ಅವಳು ನಮ್ಮ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮತ್ಸರ್ಯಗಳ ಸೋಕಿಲ್ಲದೆ ಸದಾ ಭಗವಂತನ ನಾಮ ಸಂಕೀರ್ತನೆಯಿಂದ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನನಕ್ಕೆ ಬಹು ಪ್ರಶಸ್ತವಾಗಿರುವುದು ಮತ್ತು ಮಂಗಳಕರವಾಗಿರುವುದು. ಆಗಲೇ ಆಗಿ ಪೂಜಾರಿ, ನಿಮ್ಮ ಇಷ್ಟದಂತೆ ಆಗಲಿ. ನಾನಿನ್ನು ತಾಯಿ, ಅಂತಹ ದೊಡ್ಡ ಮಾತೇಕೆ? ನಾವೆಲ್ಲರೂ ಅವನ ಸೇವಕರು, ಎಲ್ಲ ಅವನ ಇಚ್ಛೆಯಂತೆ ನಡೆಯಬೇಕು. ನಾವಿನ್ನು ಬರುತ್ತೇವೆ. ಅಮ್ಮ ಕಯಾದು, ನಡೆ ತಾಯಿ, ಹೋಗೋಣ.